ಶಿಲ್ಪಾ ಗಣೇಶ್ ಅಂತ ಕೇಳಿದ ತಕ್ಷಣ ಎವ್ರಿಬಡಿ ಸೇಸ್ ಶಿ ಈಸ್ ಅನ್ ಅಮೇಝಿಂಗ್ ಹೋಸ್ಟ್. ಒಬ್ಬ ಅದ್ಭುತ ಹೋಸ್ಟ್. ಶಿ ನೋಸ್ ಎವ್ರಿಥಿಂಗ್, ಹೌ ಟು ಆರ್ಗನೈಸ್ ಒಂದು ಪ್ರೋಗ್ರಾಮನ್ನು, ಒಂದು ಈವೆಂಟನ್ನು, ಒಂದು ಪಾರ್ಟಿನ ಶಿಲ್ಪಾ ಗಣೇಶ್ ಅರೇಂಜ್ ಮಾಡಿದಷ್ಟು ಪರ್ಫೆಕ್ಟಾಗಿ ಯಾರು ಮಾಡಲ್ಲ ಅಂತ ಹೇಳ್ತಾರೆ. ಐ ಡೋಂಟ್ ನೋ, ನನಗೆ ನಾನು 4-5 ಜನನ ಕರೀರಿ ಮನೇಲಿ, ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್. ಭಾವನವ್ರೆ, ಐ ಮೀನ್ ಐ ಆಮ್ ವೆರಿ ಪರ್ಟಿಕ್ಯುಲರ್. ಯಾರು ಮನೆಗೆ ಬಂದುಬಿಟ್ಟು ದೇ ಶುಡ್ ನಾಟ್ ಫೀಲ್ ಅದು ಸರಿ ಇರಲಿಲ್ಲ ಇದು ಸರಿ ಇರಲಿಲ್ಲ ಅಂತ. ಐ ಪರ್ಸ್ನಲಿ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಮನೇಲಿ. ಸೊ ದಟ್ಸ್ ರೀಸನ್ ಒಂದು ಪಾರ್ಟಿ ಇದೆ ಅಂತ ಹೇಳಿದ ತಕ್ಷಣ 2 ದಿನ ಮುಂಚೆನೇ ಶುರುವಾಗಿರುತ್ತೆ ನನ್ನ ಕೆಲಸ. ಅದು ಅರೇಂಜ್ ಮಾಡಬೇಕು, ಇದೇ ಅರೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆ ವಿಷಯದಲ್ಲಿ ಆ್ಯಂಡ್ ಐ ಲವ್ ಬೀಯಿಂಗ್ ಇನ್ ದ ಮಿಡ್ಸ್ ಆಫ್ ಪೀಪಲ್. ನಂಗೆ ಮಾತಾಡ್ಲಿಕ್ಕೆ ತುಂಬ ಇಷ್ಟ ಎಲ್ಲರ ಹತ್ರ. ಸೊ ಅರೇಂಜ್ಮೆಂಟ್ಸ್ ಅಂದರೆ ನಂಗೆ ತುಂಬ ಇಷ್ಟ. ನಂಗೆ ನೀಟಾಗಿ ಕಾಣಬೇಕು. ಐ ಮೀನ್ ಇಫ್ ಯು ಕಮ್ ಹೋಮ್ ಭಾವನಾರೆ ಯುಲ್ ಸಿ, ನನಗೊಂದು ಹೂವಿಂದ ಹಿಡಿದು ಮನೇಲಿ ಎವ್ರಿಥಿಂಗ್ ಹ್ಯಾಸ್ ಟು ಬಿ ನೈಸ್. ಸುಮಾರು ಜನ ಏನು ನಿಮ್ಮ ಮನೆಗೆ ಬಂದರೆ ಒಂದು ಹೋಟೆಲ್ ಥರ ಎಲ್ಲ ಸೆಟ್ ಆಗಿರುತ್ತೆ ಅಂತ. ನಂಗೆ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಐ ಮೀನ್ ಚೆಂದ ಕಾಣಬೇಕು ನನಗೆಲ್ಲ. ಎಷ್ಟೋ ಜನ ಹೇಳಿದ್ದಾರೆ ಈ ಹೋಟ್ಲಲ್ಲೆಲ್ಲ ಸೆಟ್ ಆಗಿರುತ್ತಲ್ಲ ಹಾಗೇ ಇರುತ್ತೆ ಯಾವಾಗಲೂ ನಿಮ್ಮ ಮನೆ ಅಂತ. ಸೊ ನಂಗೆ ಮಕ್ಕಳು ಬಂದು ಆಚೆ ಅವ್ರು ಏನಿದ್ರು ಅವರ ರೂಮಲ್ಲಿ ಅವ್ರು ಗಲೀಜು ಮಾಡ್ಕೊಳ್ಬೋದು. ಅಷ್ಟು ಪಾರ್ಟ್ನ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಅವ್ರ ಟಾಯ್ ಏರಿಯಾ ಅಂತ ಇದೆ, ಅವ್ರ ಮಕ್ಕಳದು ವಿಹಾನ್ದು. ಚಾರಿತ್ಯ ಆಟಾಡಲ್ಲ ಇವಾಗ, ಅವಳು ಶೀ ಈಸ್ ಆಲ್ಸೋ ಲೈಕ್ ಮೀ, ಶಿ ಕೀಪ್ಸ್ ಹರ್ ರೂಮ್ ಆ್ಯಂಡ್ ಆಲ್ ವೆರಿ ಕ್ಲೀನ್ ಆ್ಯಂಡ್ ನೀಟ್. ಸೊ ವಿಹಾನ್ದೆಲ್ಲ ಟಾಯ್ಸ್ ಏನಿದೆ ಈವ್ನಿಂಗ್ ಅದನ್ನು ವಾಪಸ್ ಹಾಕ್ತೀವಿ. ಅದು ಬಿಟ್ಟರೆ ಎವ್ರಿಥಿಂಗ್ ಹ್ಯಾಸ್ ಟು ಎವ್ರಿ ಬೆಡ್. ಅದೇ ಹೇಳಿದೆ ಅಲ್ಲ ಫಸ್ಟಿಗೆಲ್ಲ ಇದೇ ಗಲಾಟೆ, ಇದು ಹಾಸಿಗೆ ನಾ ಮಲ್ಗಕ್ಕೆ ಮಾಡಿದ್ಯಾ ಪಿಲ್ಲೋ ಇಡಕ್ಕೆ ಮಾಡಿದ್ಯಾ ಅಂತ. ಏನಿದ್ರು ಸೆಟ್ ಆಗಿರುತ್ತೆ ಹಾಸಿಗೆ, ಎಲ್ಲ ಪಿಲ್ಲೋಸ್ಗಳೆಲ್ಲ ರೆಡಿ ಇರುತ್ತೆ ಅಲ್ಲಿ. ಇಲ್ಲಿ ಮಲ್ಗಕ್ಕೆ ಜಾಗ ಇಲ್ಲ, ನಾನು ನೆಲದ ಮೇಲೆ ದಿಂಬಾಕೊಂಡು ಮಲಗ್ತೀನಿ ಅಂತಾರೆ ಇವರು. ನನಗದೊಂಚೂರು ಆ ಕಡೆ ಈ ಕಡೆ ಆದರೂ ಸಿಟ್ಟು ಬರುತ್ತೆ ಆಮೇಲೆ. ಸೊ ನೀವು ಪರ್ಫೆಕ್ಷನಿಸ್ಟ್, ಎಲ್ಲ ಹಿಂಗೆ ನನಗೆ ಒಂಚೂರು ನೋಡಿದಾಗ ನೀಟಾಗಿ ಕಾಣಬೇಕು, ಇಲ್ಲದೆ ನಂಗೆ ಒಂಚೂರು ಇರಿಟೇಷನ್ ಆಗುತ್ತೆ. ದಟ್ ವಿಲ್ ಬಿ ಲೈಕ್ ಜುಗಲ್ಬಂದಿ ಎವ್ರಿ ಟೈಮ್. ಇವರು ಮಲ್ಗೋ ಕಡೆ ಎಲ್ಲ ಯಾಕೆ ಇಷ್ಟು ತುಂಬಿಸಿಡ್ತೀಯಾ ಅಂತಾರೆ. ಅಂದರೆ ಇದು ನೀವು ಎಲ್ಲಾದರೂ ನೋಡಿದ್ದ ಅಥವಾ ಬೇಸಿಕಲಿ ಯು ಆರ್ ಲೈಕ್ ದಟ್? ಐ ಹ್ಯಾವ್ ಆಲ್ವೇಸ್ ಬೀನ್ ಲೈಕ್ ದಟ್. ನಂಗೆ ಬಾತ್ರೂಮಲ್ಲೂ ಎಲ್ಲ ಕಾರ್ಪೆಟ್ ಎಲ್ಲ ಇರಬೇಕು, ಎವ್ರಿಥಿಂಗ್ ಈಸ್ ಲೈಕ್ ನೀಟ್ಲಿ ಡನ್. ಸೊ ಫ್ರಮ್ ದ ಬಿಗಿನಿಂಗ್ ಐ ಬೀನ್ ಲೈಕ್ ದಿಸ್. ಸೊ ಗಣೇಶ್ ಅವ್ರಿಗೂ ನಿಮಗೂ ಇನಿಷಿಯಲ್ ಡೇಸಲ್ಲಿ ಇದೇ ಒಂದು ದೊಡ್ಡ ವಾರ್ ಅಂದರೆ ಅದೇ ಹೇಳಿದಲ್ಲ, ಬಂದಿದ್ದ ತಕ್ಷಣ ಇದು ಎಲ್ಲಿ ಮಲಗಬೇಕು ನಾನಂತ ಸ್ವಲ್ಪ ಡಿಸೈಡ್ ಮಾಡಿ ಹೇಳ್ಬಿಡು. ಅಷ್ಟು ಪಿಲ್ಲೋಸ್ ಆನ್ ದ ಬೆಡ್. ಸೊ ಆಲ್ ಆಫ್ ದಿಸ್ ನಂಗೆ ಬಾತ್ರೂಮಲ್ಲಿ ಒಂಚೂರು ನೀರು ಬೀಳಬಾರ್ದು, ಲೈಕ್ ಎವ್ರಿಥಿಂಗ್ ವಿಲ್ ಬಿ ಡ್ರೈ ವಿತ್ ಕಾರ್ಪೆಟ್ಸ್. ಇಟ್ಸ್ ಲೈಕ್ ದ್ಯಾಟ್. ಓಕೆ.